ವೆಲ್ಕಮ್ ಟು ಮೈ ಬ್ಲಾಗ್ಸ್ ಚಾನೆಲ್. ಮತ್ತು ಇವತ್ತು ನಾನು ನನ್ನ ರೂಮ್ ತೋರಿಸ್ತಿದ್ದೀನಿ. ನಾನು ಹೇಗೆ ಇಟ್ಕೊಳ್ತೀನಿ, ಹೇಗೆ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀನಿ ರೂಮಲ್ಲಿ ಅಂತ. ಸೊ ಈಗ ತೋರಿಸ್ತೀನಿ ಬನ್ನಿ. ಫಸ್ಟು ನನ್ನ ಪೆನ್ಸಿಲ್ ಕೇಸು. ತುಂಬ ಪೆನ್ಸಿಲ್ಸ್ ಇದೆ. ಇದು ಎರೇಸರು. ಆಮೇಲೆ ಆ ಥರ ಜಾಸ್ತಿ ಇದೆ. ಇನ್ನೊಂದು ಎರಡು. ಆಮೇಲೆ ಸೆಕೆಂಡು ಇದು ಮ್ಯೂಸಿಕ್ ಆಗುತ್ತೆ, ಅದಕ್ಕೆ ಇನ್ನೂ ಮಾಡ್ಬೋದು. ಆಮೇಲೆ ಇದು ಪೆನ್ನು ಅಂಬೇಡ್ಕರ್ ಗ್ರೌಂಡಿಗೆ ಹೋಗುವಾಗ ತೆಗೆಸಿದ್ದು ನಮ್ಮಮ್ಮ. ಇದು ಪೆನ್ನು. ಇದು ಹಿಂಗೆ ಮಾಡಿದ್ರು ಅಲ್ಲೆಲ್ಲಿ ಬರ್ತದೆ, ಸಾಫ್ಟಾಗಿರುತ್ತೆ. ಮುಂಚೆ ಏನೇ ಕೊಡಲಿದೆ. ಥರ್ಡು ಇದನ್ನು ಅಲ್ಲೇ ಹೋಗಿ ತೊಗೊಂಡಿರೋದು. ಇದು ಹಿಂಗೆ ಲೆಡ್ ಇರುತ್ತಲ್ವ, ಇದು ಹಿಂಗೆ ಹಾಕಿದ್ರೆ ಇನ್ನೊಂದು ಲೆಡ್ ಬರುತ್ತೆ. ಸೊ ನೀವು ಬರುವಾಗ ಮ್ಯಾಮ್ ತೊಗೊಳ್ತಾರಲ್ವ, ಇದೆಲ್ಲ ಸ್ಕೂಲಿಗೆ ತೊಗೊಂಡ್ರೆ, ಅದಕ್ಕೆ ನಮ್ಮ ಮ್ಯಾಮು ಇದು ತಕ್ಕೊಂಡು ಹೋಗ್ಬಿಡ್ಬೋದು. ಫ್ಯಾನ್ಸಿ ಥಿಂಗ್ಸ್ ತೊಗೊಂಡೋದ್ರೆ ನಮ್ಮಮ್ಮ ಮತ್ತು ನಮ್ಮ ಟೀಚರ್ಸ್ ಎಲ್ಲ ಬೈತಾರಲ್ವಾ. ಅದು ಸ್ಕೂಲಲ್ಲಿ ಎಲ್ಲರೂ ಸಮ್ಮವ್ರು ತರಿಸ್ತಾರೆ, ಆದರೆ ನಾನು ತರಕ್ಕೆ ಹೋಗಲ್ಲ. ಸಮ್ಮವ್ರು ತರಿಸ್ತಾರೆ, ಆದರೆ ಅವರು ತೋರಿಸಲ್ಲ ಯಾರಿಗೂ, ಅವರು ಬ್ಯಾಗಲ್ಲಿ ಇಟ್ಕೊಳ್ತಾರೆ. ನನ್ನ ಫ್ಯಾನ್ಸಿ ಜಾಮೆಟ್ರೀಸ್ನೂ ಇದೆ, ಅದೆಲ್ಲ ಈ ಬ್ಯಾಗ್ ಒಳಗಡೆ ಹಾಕಿರ್ತೀನಿ. ಆಮೇಲೆ ತೋರಿಸ್ತೀನಿ. ಈಗ ಇದು ಮಾರ್ಕರ್. ಇದೆಲ್ಲ ಹಳೇದು, ಅಲ್ಲೆಲ್ಲ ಕ್ಲೀನ್ ದಿಕ್ಕಿತೀವಿ, ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ನಾವು. ಕಬೋರ್ಡು ಅದೇ ಇದೆಲ್ಲ. ಆಮೇಲೆ ಸೀಸರ್, ಬೇಬಿ ಸೀಸರ್. ಇದು ಬಿಗಡಿ ಸೋಪಿಗೆ ಹೋಗ್ಬರ್ತದೆ. ಆಮೇಲೆ ಇದು ನನ್ನ ಜೊತೆ ಜಾಸ್ತಿ ಪೆನ್ಸಿಲ್ ಕೇಸ್ ಇದೆ, ಸ್ವಲ್ಪ ಕುತ್ಕೊಳ್ತೀನಿ. ಇದೆಲ್ಲ ಹೊಸ ಪೆನ್ಸಿಲಲ್ಲಿ ಸಿಕ್ಕಿರೋದು, ಪೆನ್ಸಿಲ್ ಬಾಕ್ಸಲ್ಲಿ ಸಿಕ್ಕಿರೋದು. ಆಮೇಲೆ ಈ ಪೆನ್ಸಿಲ್ನ ಇದರಲ್ಲೂ ಹಾಕಕ್ಕೆ ನೋಡಿದ್ದೆ, ಆದರೆ ಹಾಕಕ್ಕೆ ತುಂಬ ಜಾಸ್ತಿ ಜಾಗ ಇತ್ತು, ಅದಕ್ಕೆ ನಾನು ಇದರಲ್ಲಿ ಪೆನ್ಸಿಲ್ ಕೇಸು. ಇದು ಇಲ್ಲೆಲ್ಲ ಕಾಣಿಸುತ್ತೆ. ಆಮೇಲೆ ಎರೇಸರ್ಸು. ಈ ಪೆನ್ಸಿಲ್ ಬಾಕ್ಸಲ್ಲಿ ಫಸ್ಟು ಫ್ರೀ ಎರೇಸರ್ ಶಾರ್ಪ್ನರ್ ಸಿಗುತ್ತಲ್ವಾ, ಆ ಥರ ನನಗೆ 3 ಎರೇಸರ್ ಸಿಕ್ಕಿದೆ. ಒಂದು ಓಪನ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಆಮೇಲೆ ಹೊಸ ಶಾರ್ಪ್ನರ್, ಇದು ಯೂಸ್ ಮಾಡಿದ್ದೀನಿ. ಸೊ ಕಮೆಂಟ್ಸಲ್ಲಿ ಹೇಳಿ, ಏನು ಯಾರು ಕಮೆಂಟ್ಸಲ್ಲಿ ಕಳಿಸ್ತಿಲ್ಲಲ್ವಾ, ಏನು ಬೇಜಾರಾಗ್ತಿದೆ ನನಗೆ. ಕಮೆಂಟ್ಸಲ್ಲಿ ಏನೂ ಕಳಿಸ್ತಾನೆ ಇಲ್ಲ ನೀವು. ಕಮೆಂಟ್ಸಲ್ಲಿ ಹೇಳಿ ನಿಮಗೆ ಈ 3 ಪೆನ್ಸಿಲ್, ಆರೆಂಜು ಯೆಲ್ಲೋ ವೈಟ್, ಆರೆಂಜು ಯೆಲ್ಲೋ ಪಿಂಕಲ್ಲಿ ಯಾವ್ದು ಕಲರ್ ನಿಮ್ಗೆ ಇಷ್ಟ ಅಂತ. ಈಗ ಇದಾಯಿತು. ಈಗ ನಾನು ಆಟ ಸಾಮಾನು ತೋರಿಸೋ ಟೈಮು. ಇದು ನಾನು ಅವಾಗಲೇ ಫಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಅದೇ ಇದು ನನ್ನ ಬೆಕ್ಕು. ಇದು ರಿಯಲ್ ಅಲ್ಲ, ಫೇಕು. ಇದೆಲ್ಲ ಹೊರದೋಗಿದೆ. ಆಮೇಲೆ ಇದು ನನ್ನ ಗೊಂಬೆ. ಆಮೇಲೆ ಫಸ್ಟ್ ಆಟ ಸಾಮಾನು ಇದು ಹಿಂಗೆ ಮಾಡಿದ್ರೆ ಗಾಡಿ ತಾಗಲ್ಲ. ನಾನು ಕೂದಲೇ ಹರ್ತಿಲ್ವಲ್ವಾ, ಹಿಂಗೆ ಮಾಡಿದ್ರೆ ಆಗ್ತಿದ್ದೆ. ಹಿಂಗೆ ಬ್ಯಾಕ್ ಸೈಡ್ ಬರ್ಬೇಕು, ಮುಂದೆ ಬರಬಾರ್ದು. ಇದೆಲ್ಲ ನಾನು ಓಲ್ಡ್ ಇದೆಲ್ಲ ನಾನು ಚಿಕ್ಕವಳಿರುವಾಗ ಆಟ ಆಡ್ತಿದ್ದೆ. ಆ್ಯಕ್ಚುಲಿ ಕಾರು ನಮ್ಮ ಅಪ್ಪ ತಂದ್ಕೊಟ್ಟಿದ್ದು. ಎಲ್ಲ ತೋರ್ಸೋಕ್ಕಾಗಿಲ್ಲ, ಜಾಸ್ತಿ ಸುಮ್ಮನೆ ನಮ್ಗೆ ಐಡಲ್ ಆಗಿತ್ತು ಚೆನ್ನಾಗಿರೋದು. ಇದು ಬಿದ್ದು ಹೋಗಿ ಮುರಿದೋಗಿದೆ. ನನ್ನ ಅಕ್ಕ ಕೊಟ್ಟಿದ್ದು. ಇದೆಲ್ಲ ನನ್ನ ಹಳೆಯದಾಗಿತ್ತು. ಇಲ್ಲೇ ಒಂದು ಗ್ರೌಂಡ್ ಇತ್ತು ಹಿಂಗಂತ, ಅದೆಲ್ಲ ಮುರಿದೋಗಿದೆ. ಇದು ನಮ್ಮ ಆ್ಯಕ್ಚುಲಿ ಒಳ್ಳೆಯದು, ಆದರೆ ಇಲ್ಲೆಲ್ಲ ಯೂಸ್ ಮಾಡಿದ್ದೀನಿ, ನಿಮ್ಗೆ ಕಾಣಿಸುತ್ತೆ ತಾನೆ.
ಹೊಸ ಥರ ಕಾಣಿಸುತ್ತೆ ಅದೆಲ್ಲ ನೋಡಿ ನಮ್ಗೆ. ಸೆಕೆಂಡ್ ಮೊಬೈಲ್ ಇದು ರಿಯಲ್ ಅಲ್ಲ ಗಾಯ್ಸ್, ಇದು ಫೇಕ್. ಹಿಂಗೆ ಮಾಡಿದ್ರೆ ಕೆಳಗಡೆ ಹೋಗುತ್ತೆ, ಹಿಂಗೆ ಮಾಡಿದ್ರೆ ಮೇಲೆ ಹೋಗುತ್ತೆ, ಎಲ್ಲ ಮೇಲೆ ಹೋಗ್ತಿದೆ ನೋಡಿ. ಕಮೆಂಟ್ಸಲ್ಲಿ ನನ್ನ ರೂಮಲ್ಲಿ ಏನೇನು ಇಷ್ಟ ಆಯಿತು ಅಂತ, ಅದೇ ಕಮೆಂಟ್ಸಲ್ಲಿ ಏನೇನು ನನ್ನ ರೂಮಲ್ಲಿ ಇಷ್ಟ ಆಯಿತು ಅಂತ ಆಯಿತಾ. ಥರ್ಡು ನೀವು ಕೊಟ್ಟು ಬಾರ್ಬಿ ಸೆಟ್ಟಲ್ಲಿ ಸಿಕ್ಕಿತ್ತು ನನಗೆ. ಆಮೇಲೆ ಡಿಸೈನ್ಸ್ ಇದೆ, ಇದು ಓಪನ್ ಮಾಡೋಕ್ಕಾಗಲ್ಲ, ಇದಷ್ಟೇ. ಆಟ ಸಾಮಾನು ಆಯಿತು ಗೈಸ್. ಆ ಥರದ್ದು ಇನ್ನೊಂದಿದೆ ಮೊಬೈಲ್ ಆಟ, ಇಷ್ಟೊತ್ತಿಗೆ ಆಟ ಕೂತಿದೆ. ಆದ್ದರಿಂದ ಈಗ ನನ್ನ ಪ್ಲೇ ಕಬೋರ್ಡ್ ತೋರ್ಸೋಟ ಗಾಯ್ಸ್. ಇಲ್ಲಿ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದೀವಿ ನಾವು ನಾನು ನಮ್ಮ ಅಪ್ಪನ ಹತ್ರ ಹೇಳಿದ್ದು. ಇಲ್ಲಿ ಇಂಡಿಯಾ ಕಾಣಿಸ್ತಿದೆ ನಮ್ಮದು. ಇನ್ನೊಂದು ನನ್ನ ಎಷ್ಟು ಭಾರ ಪಿಗಿ ಬ್ಯಾಂಡು, ಇದು ಕೀ ಬೇಕು. ಕೀ ಕರ್ಕೊಂಡು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಇದು ಆ್ಯಕ್ಚುಲಿ ನಾನು ಕಾರ್ಟೂನ್ ಯಾವುದಾದ್ರೂ ತರಲು ಅಂತ ತನ್ನಿಯಪ್ಪ ಅಂತ ಅಂದಿದ್ದೆ. ಇವರೊಬ್ಬರು ವುಡನ್ ಆಮೇಲೆ ಒಂದು ಬಾಲ್ ಇದೆ. ನೆಕ್ಸ್ಟ್ ಮತ್ತೆ 5 minutes ಬ್ರೇಕ್ ಹೊಡಿತೀನಿ. ನನ್ನ ರೂಮ್ ಒಂದು ತೋರಿಸ್ಕೊಂಡು ಹೋಗ್ತೀನಿ. ನನಗೆ ಟಾಯ್ಲೆಟ್ ಅವ ಕೊಟ್ಟಿದ್ದು 500 ರೂಪೀಸು, 2020 + 30. ಬಾಕಿ ಎಲ್ಲ ಕಾಂಪ್ಯೂಟರ್ ನಮ್ಮ ಮತ್ತೆ ಎಲ್ಲಿಂದ ಕಾಯಿನ್ಸ್ ಹಾಕೋದು ನಿಮ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಇಲ್ಲಿಂದ ಈಗ ಎಕ್ಸಾಂಪಲಿಗೆ ನಾನು ದುಡ್ಡು ತಗೊಂಡಿದ್ದೇನೆ. ಒಳಗಡೆ ನೋಡಿ ಅಷ್ಟೇ. ಇನ್ನೊಂದು ದುಡ್ಡು ಆಗ್ತದೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಇನ್ನೊಂದು ನೋಡ್ತೀನಿ. ಇದು ಮನೆಯಿಂದ ಹಾಕೋದಿದೆ. ನೋಡಿ ಎಲ್ಲ ಬೇಕು. ಅದ್ರೊಳಗಡೆನೂ ಸ್ವಲ್ಪ ದುಡ್ಡಿದೆ ಗಾಯ್ಸ್, ತೆಗಿಯಕ್ಕಾಗ್ತಿಲ್ಲ ಗಾಯ್ಸ್. ಅದಕ್ಕೆ ಈಗ ಸೆಕೆಂಡ್ ತಂದಿದ್ದು ಸ್ವಲ್ಪ ಯೂಸ್ ಮಾಡಿದ್ದೀನಿ ನಾನು. ನಾನು ಮತ್ತು ನನ್ನ ಅಕ್ಕ ಸೇರಿ ಡ್ರಾ ಎಲ್ಲ ಮಾಡ್ತಿದ್ವಿ. ಅವಳ ಹೆಸರು ಭೂಮಿಕಾ, ಕೆಳಗಡೆ ಮನೆಯವಳು. ಈಗ ಅವಳು ಹೊಸ ಮನೆ ಕಟ್ಟಿದ್ದಾಳೆ. ಇದಕ್ಕೆ ಸೀಮೆ ಬಂದಿಲ್ಲ. ಇದು ವೈಟ್ ಬೋರ್ಡ್ ಇನ್ನೂ ಮಾಡ್ಬೋದು. ಇಲ್ಲಿ ಕವರ್ ಅಪ್ಸ್ ಇದೆ, ಇನ್ನೂ ಸ್ವಲ್ಪ ಗೀಚ್ಕೊಂಡಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಆಮೇಲೆ ಸ್ವಲ್ಪ ಕಂಟಿನ್ಯೂ ಮಾಡಬೇಕಾಗಿತ್ತು. ಕಿಚನ್ ಸೆಟ್ ತೋರಿಸೋದು, ಒಂದು ಕುಕ್ಕರ್ ತೋರಿಸೋದಿತ್ತು ಅದಕ್ಕೆ. ಮತ್ತು ಕಿಚನ್ ಸೆಟ್ಟಲ್ಲಿ ಒಂದು ಕುಕ್ಕರ್ ಸಿಕ್ಕಿದೆ ಗಾಯ್ಸ್. ರೈಸ್ ಹಾಕೋದು, ರೈಸ್ ಚಕ್ಲಿ ಮಾಡೋದು. ಅಷ್ಟೇ. ಈಗ ಎಲ್ಲ ಎಕ್ಸೈಟೆಡ್ ಇದ್ದೀರಾ ಅನ್ಸುತ್ತೆ. ನನ್ನ ರೂಮ್ ಹೆಂಗಿದೆ, ನನ್ನ ರೂಮ್ ಆಚೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಕ್ಕೆ. ಸೊ ನಾನು ನಿಮ್ಮ ಪಿಗಿ ಬ್ಯಾಂಕ್ಸ್ ಎಲ್ಲ ಇಲ್ಲಿಡ್ತೀನಿ. ನನ್ನ ಡಾಲು ಮಮ್ಮಿ ಕೂಡಕ್ಕೆ. ಈಗ ನನ್ನ ರೂಮ್ ಆಗಿತ್ತು ಇದೆಲ್ಲ. ಮತ್ತೆ ಇಲ್ಲಿ ಹಪ್ಪಳ, ಮತ್ತೆ ಇಲ್ಲಿ ನನ್ನ ಯಾಕೋ ಸಿಕ್ಕಿದಪ್ಪ ಗೊತ್ತಿಲ್ಲ. ಆಮೇಲೆ ಈ ಥರ 3 ಇದೆ ನನ್ನ ಜೊತೆ. ದುಡ್ಡು ಜಾಸ್ತಿ ಕಟ್ಟಿದ್ದಕ್ಕೆ ಯೂಟ್ಯೂಬ್ ಮಾಡಿ
ಆಮೇಲೆ ಆಚೆಯಿಂದ ನನ್ನ ರೂಮು ಹಿಂಗೆ ಕಾಣಿಸುತ್ತೆ. ಆಮೇಲೆ ಇದು ನಮ್ಮ ಅಪ್ಪ ಅಮ್ಮನ ಫೋಟೋ. ಇದು ನಾನಾಗಿತ್ತು, ನಮ್ಮಪ್ಪ ನಮ್ಮಮ್ಮ ಎಲ್ಲ ಕಾರ್ಡ್ಸ್ ಇದೆ. ಅನ್ನ ತಗೊಳ್ಳಿ. ಆಮೇಲೆ ನನ್ನ ಫೇವ್ರೆಟ್ ಡಾಲ್ ಗೈಸ್. ಆಮೇಲೆ ಇಲ್ಲಿ ಟೈಮ್ ಟೇಬಲ್ಲು ನಾನು ಆವಾಗಲೇ ಬ್ಲೂ ಮಾಡಿಬಿಟ್ಟಿದ್ದೀನಿ. ನಾನು 4 ಮತ್ತು 2 ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ನನಗೆ ಬಂತು.